2024-25ನೇ ಸಾಲಿನ ಮೊದಲನೇ ಸೆಮಿಸ್ಟರ್ನ ಕೊನೆಯ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತ. 1 2 3 ಸ್ಟಾರ್ಟ್. ಮೊದಲನೇ ಹಂತ ಇಂಗ್ಲಿಷಿನ ಮೊದಲನೇ ಸುತ್ತು ತಂಡ ಕನ್ನಡ ತಂಡ ಮೊದಲನೇ ಸುತ್ತು. How many voiceless sounds are there in English language? There are 8 voiceless sounds are there in English language. Very good. Clap. ಕನ್ನಡ ತಂಡಕ್ಕೆ 10 ನೇರವಾದ ಅಂಕಗಳು. ಮುಂದಿನ ನೇರವಾದ ಪ್ರಶ್ನೆ ಧರ್ಮರಾಜ ತಂಡಕ್ಕೆ. How many consonant sounds are there in English language? There are consonant sounds is 40. How many consonant sounds are there in English language? You have 30 seconds. Over. There are 24 consonant sounds in English language. Very good. There are 24 So, ಭೀಮಾ ತಂಡ 5 ಬೋನಸ್ ಅಂಕಗಳನ್ನು ಗಳಿಸಿಕೊಂಡಿದೆ. ಮುಂದಿನ ನೇರವಾದ ಪ್ರಶ್ನೆ ಭೀಮಾ ತಂಡಕ್ಕೆ. Don't talk others. Don't sit like a rock, work like a dash. Complete the proverb. Don't sit like a rock, work like a. Don't sit like a rock, work like a dash. Rock. Wrong. Clock. Clock is the right answer. Get 5 marks. Direct question. ಅದೇ ತಂಡಕ್ಕೆ. How many monophthongs are there in English language? There are 12 monophthongs in English language. Very good. There are 12 monophthongs are there in English language. Next. Hey, tukali. ನಕುಲ ತಂಡಕ್ಕೆ ನೇರವಾದ ಪ್ರಶ್ನೆ. Wife, give the plural form. Wife. Wife, give the plural form of wife. Wife, give the plural form of wife. Don't know? Wrong. Wife, give the plural form of wife. Wives. 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 Very good. Wife. This one. ತಂಡಕ್ಕೆ 5 ಬೋನಸ್ ಅಂಕಗಳು. ಮುಂದಿನ ನೇರವಾದ ಪ್ರಶ್ನೆ ಸಹದೇವ ತಂಡಕ್ಕೆ. How many sounds are there in English language? There are 44 sounds in English language. There are 44 sounds in English language. ಸಹದೇವ ತಂಡಕ್ಕೆ 10 ನೇರವಾದ ಅಂಕಗಳು. ಮುಂದಿನ ನೇರವಾದ ಪ್ರಶ್ನೆ ಕೃಷ್ಣ ತಂಡಕ್ಕೆ. How many voiced sounds are there in English language? There are 8 in English language. There are 8 voiced sounds in English language. Man, give the plural form. Man. Mans. Mans. Wrong. Man. Man.
ಮೆನ್ ಈಸ್ ದಿ ರೈಟ್ ಆನ್ಸರ್. ದುರ್ಯೋಧನ ತಂಡಕ್ಕೆ 5 ಬೋನಸ್ ಅಂಕಗಳು. ಮುಂದಿನ ನೇರವಾದ ಪ್ರಶ್ನೆ. How many diphthongs are there in English language? There are 12 There are 8 diphthong sounds in English language. There are 8 diphthong sounds are there in English language. So 5 ಬೋನಸ್ ಅಂಕಗಳು ದುರ್ಯೋಧನ ತಂಡಕ್ಕೆ. Next question, last question first. How many vowel sounds are there in English language? Vowel sounds. There are 20 vowel sounds in English language. There are 20 vowel sounds in English language. ಮೊದಲನೇ ಸುತ್ತು ಮುಕ್ತಾಯಕ್ಕೆ ಕನ್ನಡ ತಂಡ 10 ಅಂಕಗಳು. ಸೌಂಡ್ಸ್ನ ಧ್ವನಿಯನ್ನು ಮಾಡ್ತೀನಿ, ಅದನ್ನು ನೀವು ಇಂಗ್ಲಿಷ್ ಇಂಟರ್ನ್ಯಾಷನಲ್ ಫೋನೆಟಿಕ್ ಆಲ್ಫಾಬೆಟ್ ಒಳಗೆ ಬರೀಬೇಕು. ನಿಮ್ಮ ಸೌಂಡ್ಸ್ ಅನ್ನು ಪಾಠ ಕ್ಲೀನಾಗಿ ಅರ್ಥ ಆಗಿದ್ರೆ ಬರೀತೀವಿ, ಇಲ್ಲಾಂದ್ರೆ ಅಂಕಗಳನ್ನ ಕಳ್ಕೊಂತೀವಿ. ಸೊ ಮೊದಲನೇ ತಂಡ ದುರ್ಯೋಧನ. ಯಾ ಯಾ ವೆರಿ ಗುಡ್. ದುರ್ಯೋಧನ ತಂಡಕ್ಕೆ ಎರಡನೇ ಹಂತದಲ್ಲಿ 10 ಅಂಕಗಳು. ಆ ತಂಡ ನೇರವಾದ ಅಂಕಗಳನ್ನು ಗಳಿಸಿಕೊಂಡಿದೆ. ಮುಂದಿನ ತಂಡ ಇಲ್ಲೇ ಬರುತ್ತೆ. E. Write in International Phonetic Alphabet. E. E. Very good. ಮುಂದಿನ ನೇರವಾದ ಪ್ರಶ್ನೆ ಅಭಿಮನ್ಯು ತಂಡಕ್ಕೆ. ವೆರಿ ಗುಡ್. 10 ನೇರವಾದ Lord Krishna ತಂಡಕ್ಕೆ. ಅ ಉ ವೆರಿ ಗುಡ್. 10 ನೇರವಾದ. ಮುಂದಿನ ನೇರವಾದ ಪ್ರಶ್ನೆ ಸಹದೇವ ತಂಡಕ್ಕೆ. ಈ ವೆರಿ ಗುಡ್. 10 ನೇರವಾದ ಅಂಕಗಳು. ಮುಂದಿನ ನೇರವಾದ ಪ್ರಶ್ನೆ ನಕುಲ ತಂಡಕ್ಕೆ. ದೊಡ್ಡದು ಕ್ಲೀನಾಗಿ ದೊಡ್ಡದು. ತಪ್ಪುತ್ರ. ಅರ್ಜುನ ತಂಡಕ್ಕೆ ಬೋನಸ್ ಗಳಿಸುವ ಒಂದು ಸುಲಭವಾದಂಥ ಅವಕಾಶ. ತಪ್ಪು. ತಪ್ಪು. ವೆರಿ ಗುಡ್. ಸರಿಯಾದ ಉತ್ತರ. ಧರ್ಮರಾಜ ತಂಡಕ್ಕೆ 5 ಬೋನಸ್ ಅಂಕಗಳು. ಮುಂದಿನ ನೇರವಾದ ಪ್ರಶ್ನೆ ಅರ್ಜುನ ತಂಡಕ್ಕೆ.
ಎ ಇ ಎ ಇ ಎ ಇ ತಪ್ಪು ಉತ್ತರ. ಎ ಇ ಎ ಇ ಎ ಇ ತಪ್ಪು. ಎ ಇ ತಪ್ಪು. ಎ ಇ ವೆರಿ ಗುಡ್. 5 ಬೋನಸ್ ಅಂಕಗಳು ಕನ್ನಡ ತಂಡಕ್ಕೆ. ಮುಂದಿನ ನೇರವಾದ ಪ್ರಶ್ನೆ ಭೀಮಾ ತಂಡಕ್ಕೆ. ಥ ಥ ಥ ಥ ತಪ್ಪು. ವೆರಿ ಗುಡ್. 10 ನೇರವಾದ ಅಂಕ, 5 ಬೋನಸ್ ಅಂಕಗಳು ಕನ್ನಡ ತಂಡಕ್ಕೆ. ಮುಂದಿನ ನೇರವಾದ ಪ್ರಶ್ನೆ ಧರ್ಮರಾಜ ತಂಡಕ್ಕೆ. Take it. E write in International Phonetic Alphabet. Wrong. E very good. ಚಪ್ಪಾಳೆ. 5 ಬೋನಸ್ ಅಂಕಗಳು. ಮುಂದಿನ ನೇರವಾದ ಪ್ರಶ್ನೆ ಕೂಡ ಅದೇ ತಂಡಕ್ಕೆ, ಯಾವುದೇ ಆಯ್ಕೆಗಳಿರಂಗಿಲ್ಲ ಅವಾಗ. ಎ ಎ ವೆರಿ ಗುಡ್. ಸರಿಯಾದ ಉತ್ತರ. 10 ನೇರವಾದ ಅಂಕಗಳು. ಅಂಕಗಳ ಎಣಿಕೆಯಲ್ಲಿ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಎಂ.ಜಿ. ರಾಠೋಡ್ ಗುರುಗಳು ಅತ್ಯಂತ ಶಿಸ್ತಿನಿಂದ ಮೊದಲನೇ ತಂಡ ಕರ್ನಾ ತಂಡ 25 ಅಂಕಗಳನ್ನು ಗಳಿಸಿಕೊಂಡಿದೆ. ಅದೇ ರೀತಿ ಧರ್ಮರಾಜ ತಂಡ 5 ಅಂಕಗಳು, ಭೀಮಾ ತಂಡ 0 ಅಂಕ, ಅರ್ಜುನ 0, ನಕುಲ 0, ಸಹದೇವ ತಂಡ 10 ಅಂಕಗಳು, ಕೃಷ್ಣ ತಂಡ 10, ಅಭಿಮನ್ಯು ತಂಡ 10 ಅಂಕಗಳು, ಭೀಷ್ಮ ತಂಡ 10 ಅಂಕಗಳು, ದುರ್ಯೋಧನ ತಂಡ 10 ಅಂಕಗಳು. ಮುಂದಿನ ಸುತ್ತು ಟೇಬಲ್ ಸುತ್ತಿಗೆ ತಮಗೆಲ್ಲರಿಗೂ ಸ್ವಾಗತ. ಈಗ ಅಂಕಗಳನ್ನು ಗಳಿಸಿದಂಥ ಮತ್ತು ಭಾಗವಹಿಸಿದಂಥವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನೀವು ಹೇಳಿದ್ರ ನಿಮ್ಗೆ ನೇರವಾದ ಪ್ರಶ್ನೆಗಳಿಗೆ 10 ಅಂಕ. 19 ನೈಜ 171 ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. 10 ನೇರವಾದ ಅಂಕಗಳು ಕನ್ನಡ ತಂಡಕ್ಕೆ. ಮುಂದಿನ ನೇರವಾದ ಪ್ರಶ್ನೆ ಧರ್ಮರಾಜ ತಂಡಕ್ಕೆ, ವರ್ಷಿಣಿ ಹಾಗೂ ನೀರಾಜ್ ತಂಡಕ್ಕೆ. 15 ನೈಜ 15 ನೈಜ 15 ನೈಜ. You have 30 seconds. Yes. 15 ನೈಜ. 225. Wrong. 200. Wrong. 15 ನೈಜ. 135. Very good. 135. So ನಕುಲ ತಂಡಕ್ಕೆ 5 ಬೋನಸ್ ಅಂಕಗಳು. ಹಲೋ, ಮುಂದಿನ ನೇರವಾದ ಪ್ರಶ್ನೆ ಭೀಮಾ ತಂಡಕ್ಕೆ. ಮಾತಾಡೋದು 24 ಫೋರ್ಜಾ 4 ಫೋರ್ಜಾ 80. Wrong. 24 ಫೋರ್ಜಾ. 4
40. Wrong. Wrong now. No. 118. Wrong. 24 4 ja. 140. Wrong. 60. Wrong. 82. 82. Wrong. 24 ನಿಮ್ಮ ಪ್ರಶ್ನೆ तो ಯಾರಾದರೂ ಮುಂದೋಡಿ ಹೇಳ್ತೀರಾ 24 4 ja 96 24 4 ja 96 ಧರ್ಮ ಸರ್ ಡ್ಯಾಶ್ ಯಾವುದು ಭೀಮಾ ಸರ್ ಭೀಮಾ ಡ್ಯಾಸ್ ಓಕೆ ಸರ್ ಧರ್ಮರಾಜನ್ ಡ್ಯಾಸ್ ಓಕೆ ಸರ್ 18 3 ja 18 3 ja 18 18 3 ja 25. 54. very good 83 ja from Duryodhana team ನಕುಲ ತಂಡಕ್ಕೆ ನೇರವಾದ ಪ್ರಶ್ನೆ 22 3 ja 2 3 ja you have 22 3 ja you have 30 seconds right 22 3 ja 60. wrong wrong 66 is the exact answer. ಮುಂದಿನ ನೇರವಾದ ಪ್ರಶ್ನೆ ಸಹದೇವ ತಂಡಕ್ಕೆ 21 10 ja 21 10 ja 1 21 10 ja 200. 200 and 20. 220. 210. 200 and 10 is the right answer. ಕರ್ನಾಟಕಕ್ಕೆ 5 ಮುಂದಿನ ನೇರವಾದ ಪ್ರಶ್ನೆ ಕೃಷ್ಣ ತಂಡಕ್ಕೆ ಸರ್ 16 4 ja 16 4 ja 16 4 जा 64 64 is the right answer. ಐದು ಬೋನಸ್ ಅಂಕಗಳು. ಮುಂದಿನ ನೇರವಾದ ಪ್ರಶ್ನೆ ಅಭಿಮನ್ಯು ತಂಡಕ್ಕೆ 14 9 ja 14 9 ja 14 9 ja 126 126 exactly right answer from Duryodhana team. Next question goes to Bhishma. Hey. ले निल 25 8 ja 25 8 ja 100 wrong 200. 200 is the right 25 8 ja 200 ಕನ್ನಡ ತಂಡಕ್ಕೆ 5 ಬೋನಸ್ ಅಂಕಗಳು. ದುರ್ಯೋಧನ ತಂಡ ಈ ಸುತ್ತಿನ ಕೊನೆಯ ಪ್ರಶ್ನೆ 12 9 ja 12 9 ja 12 9 ja 12 12 108 108 exactly right answer from ದುರ್ಯೋಧನ team. ದುರ್ಯೋಧನ ತಂಡಕ್ಕೆ 10 ನೇರವಾದ ಅಂಕಗಳು. ಈ ಸುತ್ತಿನ ಅಂಕಗಳ ವಿವರಣೆ ಕನ್ನಡ ತಂಡ
ಹಾಗೂ ದುರ್ಯೋಧನ ತಂಡ ಹೆಚ್ಚಿನ ಅಂಕಗಳನ್ನು ಈ ಸುತ್ತಿನಲ್ಲಿ ಗಳಿಸಿಕೊಂಡಿದೆ. ಮುಂದಿನ ಸುತ್ತು ನಮ್ಮೆಲ್ಲರ ಹೆಮ್ಮೆಯ ಕನ್ನಡ ಸುತ್ತು. ಆ ಸುತ್ತಿಗೆ ತಮಗೆಲ್ಲರಿಗೂ ಸ್ವಾಗತ. ಮೊದಲನೇ ಪ್ರಶ್ನೆ, ಕನ್ನಡದ ವ್ಯಂಜನ ಮತ್ತು ಸ್ವರ ಸಂಧಿಗಳನ್ನು ಹೆಸರಿಸಿ. ಕನ್ನಡದ ವ್ಯಂಜನ ಸಂಧಿ ಮತ್ತು ಸ್ವರ ಸಂಧಿಗಳು ಹೆಸರಿಸಿ. ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ವೆರಿ ನೈಸ್. ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. 10 ನೇರವಾದ ಅಂಕಗಳು ಮೊದಲನೇ ತಂಡಕ್ಕೆ. ದುರ್ಯೋಧನ ತಂಡಕ್ಕೆ ನೇರವಾದ ಅಂಕಗಳು. ಮಹಾಭಾರತದ ಭೀಷ್ಮ ಪಿತಾಮಹ ಭೀಷ್ಮ ತಂಡಕ್ಕೆ 5 ವಿಜಾತಿ ಒತ್ತಕ್ಷರಗಳನ್ನು ಹೇಳಿ. 5 ವಿಜಾತಿಗಳು, 5 ವಿಜಾತಿ ಒತ್ತಕ್ಷರಗಳನ್ನು ಹೇಳಿ. ಛತ್ರಿ 1. 30 ಸೆಕೆಂಡ್ ಅದು ಯೋಚನೆ ಮಾಡಿ ಆರಾಮಾಗಿ. ಛತ್ರಿ 1. ಬೇರೆ ಇಲ್ಲ. ತಪ್ಪು. ತಪ್ಪು. ದ್ವೀಪ 1. ಗುರುವಾಡಿ 2. ಕೇಂದ್ರ 3. ಇನ್ನೊಂದೆರಡು. ಅಲ್ಲ. ಅಲ್ಲ. ಸಾಧ್ಯನಾ ನೀವು? ಛತ್ರಿ ಇನ್ನೊಂದು. ವಿಜಾತಿ ಒತ್ತಕ್ಷರ ಪದಗಳು. 4 ಹೇಳಿದ್ದೀವಿ. ಇನ್ನೊಂದು. ಬೇರೆ ನೋಡಿ ಅಂತ ದುರ್ಯೋಧನ, ದ್ರೋಣಾಚಾರ್ಯ, ಶುಕ್ರ, ಸ್ವಾತಂತ್ರ್ಯ, ಪರಾತಂತ್ರ್ಯ. ಇನ್ನೊಂದು ಛತ್ರಿ. ಮತ್ತೆ ನೋಡಿ ಕೇಂದ್ರ. ಸಾಕಷ್ಟು ಅದಾವ. 5 ಬೋನಸ್ ಅಂಕಗಳು ಸಹದೇವ ತಂಡ. ಸಹದೇವ ಗುರುತಿಗೆ ಬೋನಸ್ 5. ಮುಂದಿನ ನೇರವಾದ ಪ್ರಶ್ನೆ ಈ ತಂಡಕ್ಕೆ, ಭೀಷ್ಮ ತಂಡಕ್ಕೆ. ಭಾರ್ಗವಿ ಪದದಲ್ಲಿನ ಅಕ್ಷರಗಳನ್ನು ಪ್ರತ್ಯೇಕಿಸಿ ಬರೆಯಿರಿ. ಭಾರ್ಗವಿ. ಭಾರ್ಗವಿ ಬ ಪ್ಲಸ್ ಆ. ಬ ಪ್ಲಸ್ ಆ, ರ ಪ್ಲಸ್ ಗ ಪ್ಲಸ್ ಅ, ವ ಪ್ಲಸ್ ಇ. ಭಾರ್ಗವಿ ಸಹದೇವ ತಂಡಕ್ಕೆ 5 ಬೋನಸ್ ಅಂಕಗಳು. ಮುಂದಿನ ನೇರವಾದ ಪ್ರಶ್ನೆ ಕೃಷ್ಣ ತಂಡಕ್ಕೆ. ಕನ್ನಡದಲ್ಲಿರುವ ವರ್ಗೀಯ ವ್ಯಂಜನಗಳು ಎಷ್ಟು? ವರ್ಗೀಯ ವ್ಯಂಜನಗಳು ಎಷ್ಟು? ತಪ್ಪು ಉತ್ತರ. ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು? 25 ಸರಿಯಾದ ಉತ್ತರ. 5 ಬೋನಸ್ ಅಂಕಗಳು ಸಹದೇವ ತಂಡಕ್ಕೆ. ಮುಂದಿನ ನೇರವಾದ ಪ್ರಶ್ನೆ ಅದೇ ತಂಡಕ್ಕೆ. ಈ ಸುತ್ತಿನೊಳಗ ಹೆಚ್ಚಿನ ಬೋನಸ್ ಅಂಕಗಳನ್ನು ಸಹದೇವ ತಂಡ ಪಡೆದುಕೊಂಡಿದೆ. ಸಮಾಸದಲ್ಲಿನ 2 ವಿಧಗಳನ್ನ ಯಾವುದಾದರೂ 2 ವಿಧಗಳನ್ನು ಹೆಸರಿಸಿ. ಸಮಾಸದ ಯಾವುದಾದರೂ 2 ವಿಧ, 2 ಪ್ರಕಾರಗಳು. ಯಾವುದಾದರೂ ಸಮಾಸದ 2 ಹೆಸರು ಹೇಳಿ. ಬಹುರ್ವೀ ಸಮಾಸ. ಇನ್ನೊಂದು ವೆರಿ ಗುಡ್. ಸೊ ನಮ್ಮ ಉತ್ತರವನ್ನು ಮೀರಿ ಹೋಗಿದೆ. 10 ನೇರವಾದ ಅಂಕಗಳು ಸಹದೇವ ತಂಡಕ್ಕೆ. ಮುಂದಿನ ನೇರವಾದ ಪ್ರಶ್ನೆ ನಕುಲ ತಂಡಕ್ಕೆ. ಸಂಸ್ಕೃತದ ಸ್ವರ ಮತ್ತು ವ್ಯಂಜನ ಸಂಧಿಗಳಲ್ಲಿ ಎರಡನೇ ಹೆಸರು. ಸಂಸ್ಕೃತದ ಸ್ವರ ಮತ್ತು ವ್ಯಂಜನ ಸಂಧಿಗಳಲ್ಲಿ ಯಾವುದಾದ್ರೂ ಎರಡನೇ ಹೆಸರು.
ಸಂಸ್ಕೃತ ಸ್ವರ ಮತ್ತು ವ್ಯಂಜನ ಸಂಧಿಗಳಲ್ಲಿ ಯಾವುದಾದರೂ ಎರಡನೇ ಸಂಧಿ. ಹ? ಹ. ಸಂಸ್ಕೃತದ ವರ್ಣದಿಂದ ಸಂಧಿ, ಮೂರ್ತಿ ಸಂಧಿ, ಯಂ ಸಂಧಿ, ಪುನಃಸಂಧಿ, ಷಷ್ಠ, ಷಷ್ಠ, ನಕಾರಾತ್ಮಕ, ಅನುನಾಸಿಕ. ವೆರಿ ಗುಡ್. ಜೋರಾದ ಚಪ್ಪಾಳೆ. ಐದು ಬೋನಸ್ ಅಂಕಗಳು ಕರ್ಣ ತಂಡಕ್ಕೆ. ಮುಂದಿನ ನೆರವಾದ ಪ್ರಶ್ನೆ ಅರ್ಜುನ ತಂಡಕ್ಕೆ. 5 ಸಜಾತಿ ಒತ್ತಕ್ಷರಗಳನ್ನು ಹೆಸರಿಸಿ. ಅಕ್ಕ, ಅಕ್ಕ, ಬಣ್ಣ, ಬಣ್ಣ, ತಮ್ಮ, ತಮ್ಮ, ಹಣ, ಪಕ್ಕ, ಪಕ್ಕ, ಕನ್ನಡ, ಕನ್ನಡ, ಸಕ್ಕರೆ, ಸಕ್ಕರೆ, ತಿನ್ನು. 10 ನೇರವಾದ ಅಂಕಗಳು ಅರ್ಜುನ ತಂಡಕ್ಕೆ. ಭೀಮಾ ತಂಡಕ್ಕೆ ಹಾ. ಸರ ಅರ್ಜುನ ತಂಡಕ್ಕೆ 10 ನೇರವಾದ ಅಂಕ. ಹಾ. ನಿನ್ನ ಹೆಸರಿಗೆ ಲಘು ಗುರು ಹಾಕು. ನಿನ್ನ ಹೆಸರಿಗೆ ಲಘು ಗುರು ಹಾಕು. ವೆರಿ ಗುಡ್. ರಾಧಿಕಾ ಗುರು ಲಘು ಗುರು 10 ನೇರವಾದ ಅಂಕಗಳು ಭೀಮಾ ತಂಡಕ್ಕೆ. ಮುಂದಿನ ನೇರವಾದ ಪ್ರಶ್ನೆ ಧರ್ಮರಾಜ ತಂಡಕ್ಕೆ. ಮನೆ ಈ ಪದಕ್ಕೆ ಸಮಾನಾರ್ಥಕ ಪದವನ್ನು ಹೇಳಿ. ಗೃಹ, ಗೃಹ, ವಸತಿ. ವೆರಿ ಗುಡ್. ಸರಿಯಾದ ಉತ್ತರ. 10 ನೇರವಾದ ಅಂಕಗಳು. ಈ ಕನ್ನಡ ಸೂಚಿನ ಕೊನೆಯ ಪ್ರಶ್ನೆ ಸ್ವರ್ಗ ಈ ಪದಕ್ಕೆ ವಿರುದ್ಧ ಪದವನ್ನು ಹೇಳಿ. ನರಕ, ನರಕ. ಸ್ವರ್ಗ, ನರಕ. ಕನ್ನಡ ಸುತ್ತಿನಲ್ಲಿ ಎಲ್ಲ ತಂಡಗಳು ಬಹುಪಾಲು ತಂಡಗಳು ಅಂಕಗಳನ್ನು ಗಳಿಸಿವೆ. ಮುಂದಿನ ಸುತ್ತು ಕರೆಂಟ್ ಅಫೇರ್ಸ್ ಅಂದ್ರೆ ಪ್ರಚಲಿತ. ಏನ್ ನೋಡ್ಬೇಕು? ಮೊದಲನೇ ತಂಡ ಕರ್ನಾ ತಂಡಕ್ಕೆ ನಾ ಹಾಕ್ತೇನೆ ಕೂಡ್ರಿ. ಸರ್ ಸರ್ ನಾ ಹಾಕ್ತೇನೆ. ಮೊದಲ ಪ್ರಶ್ನೆ. ಈ ಅಂಕಗಳ ನಿರ್ವಹಣೆಯನ್ನ ನಮ್ಮ ಶಾಲೆಯ ನೆಚ್ಚಿನ ಪ್ರಧಾನಿಗಳು ಈಗ ಮಾಡ್ತಾ ಇದ್ದಾರೆ. ಪ್ರಸ್ತುತ ಗದಗ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಯಾರಾಗಿದ್ದಾರೆ? ಭರತ್ ಎಸ್, ಶ್ರೀಯುತ ಭರತ್ ಎಸ್. ಸರಿಯಾದ ಉತ್ತರ. 10 ನೇರವಾದ ಅಂಕಗಳು ಕನ್ನಡ ತಂಡಕ್ಕೆ. ಮುಂದಿನ ನೇರವಾದ ಪ್ರಶ್ನೆ ಪ್ರಸ್ತುತ ಗದಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಯಾರಾಗಿದ್ದಾರೆ? ಪ್ರಸ್ತುತ ನಮ್ಮ ಹೆಮ್ಮೆಯ ಗದಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಯಾರಾಗಿದ್ದಾರೆ? ಸರ್ ಪಾಸ್ ಕೊಡ್ರಿ. ಟೈಮ್ ಕೊಡ್ಬೇಡಿ ಜಾಸ್ತಿ ಇದಕ್ಕೆ. ಹೇಳ. GM, ಗೋವಿಂದ ರೆಡ್ಡಿ, ಗೋವಿಂದ ರೆಡ್ಡಿ. ಶ್ರೀಯುತ ಗೋವಿಂದ ರೆಡ್ಡಿ. ಶ್ರೀಮಾನ್ ಅಥವಾ ಶ್ರೀಯನ್ನ ಹಚ್ಚಬೇಕು. ಸನ್ಮಾನ್ಯ ಶ್ರೀ ಅಥವಾ ಶ್ರೀಯುತ ಶ್ರೀಮಾನ್ಯ. ಮಾನ್ಯ ಶ್ರೀ. ಅರ್ಜುನ ತಂಡಕ್ಕೆ ಈ ಬೋನಸ್ಗಳಂತ ಅಭ್ಯಾಸ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ಜರುಗಲಿದೆ? ಮಂಡ್ಯ, ಮಂಡ್ಯ. ಸರಿಯಾದ ಉತ್ತರ. ಭೀಮಾ ತಂಡಕ್ಕೆ 10. ಅರ್ಜುನ ತಂಡಕ್ಕೆ ನೇರವಾದ ಪ್ರಶ್ನೆ ಪ್ರಸ್ತುತ ಗದಗ ಗ್ರಾಮೀಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು PO ಯಾರಾಗಿದ್ದಾರೆ? ವಿವಿ ನಡೀನ, ಏನಂತ ಹೇಳಿದ್ರು ಸರ್? ಶ್ರೀಮಾನ್ಯ ವಿವಿ ನಡೀನ, ಶ್ರೀಮಾನ್ಯ ಹತ್ತು ನೇರವಾದ ಅಂಕಗಳು. ಮುಂದಿನ ನೇರವಾದ ಪ್ರಶ್ನೆ ನಕುಲ ತಂಡಕ್ಕೆ. ಪ್ರಸ್ತುತ ನಮ್ಮ ಭಾಗದ ವಿಧಾನ ಪರಿಷತ್ ಸದಸ್ಯರು ಯಾರಾಗಿದ್ದಾರೆ? ಮಾನ್ಯ ಶ್ರೀ SV ಸಂತನು, ವೆರಿ ಗುಡ್. ಮಾನ್ಯ ಶ್ರೀ ಸಾಹೇಬರು ನಮ್ಮ ವಿಧಾನ ಕಂಠ ಸರ್ ಇಂದಿರ್ಲಿ. ಮುಂದಿನ ನೇರವಾದ ಪ್ರಶ್ನೆ HDP ಸಹದೇವ ತಂಡಕ್ಕೆ.
ಇತ್ತೀಚೆಗೆ ಭಾರತ ಕ್ರಿಕೆಟ್ ತಂಡದ ಕೋಚ್ ಅವಧಿಯನ್ನು ಮುಗಿಸಿದಂತಹ ಹೆಮ್ಮೆಯ ಕನ್ನಡಿಗ ಯಾರು? ರಾಹುಲ್ ದ್ರಾವಿಡ್ ಸರಿಯಾದ ಉತ್ತರ. ಮತ್ತು ನೇರವಾದ ಉತ್ತರ. ಮುಂದಿನ ನೇರವಾದ ಪ್ರಶ್ನೆ. ಕೃಷ್ಣ ತಂಡಕ್ಕೆ ಪ್ರಸ್ತುತ ಭಾರತದ ಲೋಕಸಭಾ ಸ್ಪೀಕರ್ ಯಾರಾಗಿದ್ದಾರೆ? ಓಂ ಬಿರ್ಲಾ ಸರಿಯಾದ ಉತ್ತರ. ಕೃಷ್ಣ ತಂಡಕ್ಕೆ. ಮುಂದಿನ ನೇರವಾದ ಪ್ರಶ್ನೆ. ವೀರ ಅಭಿಮನ್ಯು ತಂಡಕ್ಕೆ ಪ್ರಸ್ತುತ ನಮ್ಮ ರಾಜ್ಯದ ರಾಜ್ಯಪಾಲರು ಯಾರಾಗಿದ್ದಾರೆ? ಶ್ರೀಮಾನ್ ತಾವರ್ಚಂದ್ ಗೆಹ್ಲೋಟ್. ಅಭಿಮನ್ಯು ತಂಡಕ್ಕೆ ಮತ್ತು ನೇರವಾದ ಅಂಕಗಳು. ಮಹಾಭಾರತದ ಪಿತಾಮಹ ಭೀಷ್ಮ ತಂಡಕ್ಕೆ ಚೆಸ್ ಚೆಸ್ ಆಟದ ಎಲ್ಲಾ ಕಾಯಿನ್ಗಳ ಅಂತಾರಾಷ್ಟ್ರೀಯ ಹೆಸರುಗಳನ್ನು ಬರೆಯಿರಿ. ಸೈನಿಕ, ಪಾನ್, ಆನೆ, ರೂಕ್, ಕುದುರೆ, ನೈಟ್, ಒಂಟೆ, ಬಿಷಪ್, ಮಂತ್ರಿ, ಮಿನಿಸ್ಟರ್, ರಾಜ, ಕಿಂಗ್. ವೆರಿ ಗುಡ್. ಮತ್ತು ನೇರವಾದ ಅಂಕಗಳು ಭೀಷ್ಮ ತಂಡಕ್ಕೆ. ಈ ಕೊನೆಯ ಪ್ರಶ್ನೆ. ಪ್ರಸ್ತುತ ಭಾರತ ದೇಶದ ಕೇಂದ್ರ ಮಂತ್ರಿಮಂಡಲದ ಶಿಕ್ಷಣ ಸಚಿವರು ಯಾರಾಗಿದ್ದಾರೆ? ಪ್ರಸ್ತುತ ಭಾರತದ ಕೇಂದ್ರ ಮಂತ್ರಿಮಂಡಲದ ಶಿಕ್ಷಣ ಸಚಿವರು. ಕೇಂದ್ರ ಡೆಲ್ಲಿ ಒಳಗ ಸರ್ಕಾರ ಐತಲ್ಲ, ಶಿಕ್ಷಣ ಮಂತ್ರಿಗಳು. ಮಂತ್ರಿ ಶ್ರೀ ಧರ್ಮೇಂದ್ರ ಪ್ರಧಾನ್. ಶ್ರೀ ಧರ್ಮೇಂದ್ರ ಪ್ರಧಾನ್. ಬಹಳ ವಿಶಿಷ್ಟವಾದ ಪ್ರಶ್ನೆ. ಎಲ್ಲಿ ತಪ್ಪುತ್ತರವನ್ನ ಹೇಳ್ತಾರ ಅನ್ಕೊಂಡಿದ್ದೆ, ಆದ್ರೆ ಅತ್ಯಂತ ಒಂದು ತಂಡವನ್ನ ಹೊರತುಪಡಿಸಿ ಎಲ್ಲಾ ತಂಡಗಳು ಈ ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು, ಅಭಿನಂದನೆಗಳು. ಈ ಕ್ವಿಜ್ನ ಕೊನೆಯ ಸುತ್ತು. ಮಹಾಭಾರತದ ಪ್ರಶ್ನೆಗಳನ್ನೇ ಇಲ್ಲಿ ಕೇಳಲಾಗುತ್ತದೆ. ಮೊದಲನೇ ತಂಡಕ್ಕೆ ದುರ್ಯೋಧನ ತಂಡಕ್ಕೆ. ಕೌರವರ ಏಕೈಕ ಸುಪುತ್ರಿ ಯಾರು? ಕೌರವರ ಏಕೈಕ ಸಹೋದರಿ. 101 ಜನ ಅಲ್ಲ ಕೌರವರು, ಹೌದು. 100 ಜನ ಗಂಡ್ಮಕ್ಳು, ಒಬ್ಬಕ್ಕೆ ಹೆಣ್ಮಕ್ಳು ಅಂದಿದ್ವಲ್ಲ, ಆ ಒಬ್ಬಕ್ಕೆ ಹೆಣ್ಮಕ್ಳ ಹೆಸರೇ ಸಹೋದರಿ ಶಲ್ಯ. ತಪ್ಪು. ಕೌರವರ ಏಕೈಕ ಸಹೋದರಿ ಹೆಸರೇನು? ತಪ್ಪು. ತಪ್ಪು. ದುಶ್ಶಲ ಸರಿಯಾದ ಉತ್ತರ. ಬೋನಸ್ ಅಂಕಗಳು. ನೇರವಾದ ಪ್ರಶ್ನೆ. ಭೀಷ್ಮ ತಂಡಕ್ಕೆ ಪಾಂಡವರ ತಾಯಿಯ ಹೆಸರೇನಾಗಿದೆ? ಕುಂತಾದೇವಿ ಸರಿಯಾದ ಉತ್ತರ. ಭೀಷ್ಮ ತಂಡಕ್ಕೆ 10 ನೇರವಾದ ಅಂಕಗಳು. ಮುಂದಿನ ನೇರವಾದ ಪ್ರಶ್ನೆ. ಅಭಿಮನ್ಯು ತಂಡಕ್ಕೆ ಮಹಾಭಾರತದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ತಪ್ಪು ಉತ್ತರ. ಭೀಷ್ಮ ಸರಿಯಾದ ಉತ್ತರ. ಕೃಷ್ಣ ತಂಡಕ್ಕೆ 5 ಬೋನಸ್ ಅಂಕಗಳು. ಮುಂದಿನ ನೇರವಾದ ಪ್ರಶ್ನೆ ಕೂಡ ಅದೇ ತಂಡಕ್ಕೆ. ಪಾಂಡವರ ರಥದ ಸಾರಥಿ ಯಾರಾಗಿದ್ದರು? ಪಾಂಡವರ ರಥದ ಸಾರಥಿ. ತಪ್ಪು. ಕೃಷ್ಣ ಸರಿಯಾದ ಉತ್ತರ. ನಿಮ್ಮ ತಂಡದ ಹೆಸರು ಹೇಳ್ತಿದ್ರೆ ಸಾಕಾಗಿದೆ. 5 ಬೋನಸ್ ಸಂಖ್ಯೆಗಳು ಸಹದೇವ ತಂಡಕ್ಕೆ. ಹಲೋ ಹಲೋ, ಕೈ ಕಟ್ರಿ ಎಲ್ಲರೂ. ಗಾಂಧಾರಿಯ ಮೊದಲನೇ ಮಗನ ಹೆಸರು ಏನಾಗಿದೆ? ದುರ್ಯೋಧನ ಸರಿಯಾದ ಉತ್ತರ. ಸಹದೇವ ತಂಡಕ್ಕೆ 10 ನೇರವಾದ ಅಂಕಗಳು. ಮುಂದಿನ ನೇರವಾದ ಪ್ರಶ್ನೆ. ನಕುಲ್ ತಂಡಕ್ಕೆ ಚಕ್ರವ್ಯೂಹ ಭೇದಿಸಲು ಹೋಗಿ ವೀರ ಮರಣ ಅಪ್ಪಿದಂತ ಮಹಾಭಾರತದ ಶೂರ ಬಾಲಕನ ಹೆಸರೇನಾಗಿದೆ? ವೀರ ಅಭಿಮನ್ಯು ಸರಿಯಾದ ಉತ್ತರ. 10 ನೇರವಾದ ಅಂಕಗಳು. ಮುಂದಿನ ನೇರವಾದ ಪ್ರಶ್ನೆ. ಅರ್ಜುನ ತಂಡಕ್ಕೆ ಕೌರವರ ತಾಯಿ ಹೆಸರೇನಾಗಿತ್ತು? ಗಾಂಧಾರಿ ಸರಿಯಾದ ಉತ್ತರ. ಅರ್ಜುನ ತಂಡಕ್ಕೆ 5 ಬೋನಸ್ ಅಂಕಗಳು.
ಮುಂದಿನ ನೇರವಾದ ಪ್ರಶ್ನೆ ಸರ್ ಯಾರು ಈಗ ಅರ್ಜುನ ತಂಡಕ್ಕೆ 10 ನೇರವಾದ ಅಂಕಗಳು. ಅರ್ಜುನ ತಂಡಕ್ಕ ಅಲ್ಲ ಅರ್ಜುನ ತಂಡಕ್ಕೆ ನೇರವಾದ ನೇರವಾದ. ಪ್ರಶ್ನೆ ಉತ್ತರ ಅವ್ರು ಹೌದು ಹೇಳ್ಯಾರ ಸರ್, ಹೌದು, 10 ಸರ್. ಪಾಂಡವರು ಮತ್ತು ಕೌರವರ ಗುರುಗಳ ಹೆಸರನ್ನು ಹೇಳಿರಿ. ದ್ರೋಣಾಚಾರ್ಯ ಸರಿಯಾದ ಉತ್ತರ. 10 ನೇರವಾದ ಅಂಕಗಳು. ಮುಂದಿನ ನೇರವಾದ ಪ್ರಶ್ನೆ ಭೀಮಾ ತಂಡಕ್ಕೆ. ಕರ್ಣನ ಸಾರಥಿ ಯಾರಾಗಿದ್ದರು? ಯೋಚನೆ ಮಾಡಿ. ಕರ್ಣನ ಸಾರಥಿ ಕರ್ಣನ ರಥವನ್ನು ಓಡಿಸ್ತಾ ಇದ್ದವರು ಯಾರು? ಗೊತ್ತಾಯ್ತಾ ಇಲ್ಲ ನಿಮ್ಮ ಹತ್ರ ಯಾಕೆ ಮೇಲಕತ್ತೀವಿ ಅಂದ್ರೆ ಇದು ನಿಮ್ಗೆ ಓನ್ ಕ್ವಶನ್. 30 ಸೆಕೆಂಡ್ ಟೈಮ್ ಇರುತ್ತೆ. ಬೋನಸ್ ಮೇಲೆ ನಿಲ್ದಿದ್ದೀವಿ ನಾವು. ಏಯ್ ಗೊತ್ತಿಲ್ಲ. ಶಲ್ಯ. ಶಲ್ಯ ಸರಿಯಾದ ಉತ್ತರ. 5 ಬೋನಸ್ ಅಂಕಗಳು ಕರ್ಣ ತಂಡ. ಈ ಸುತ್ತಿನ ಪ್ರಥಮ ಸ್ಥಾನ ದ್ವಿತೀಯ ಸ್ಥಾನವನ್ನು ನಿರ್ಧರಿಸುವಂತಹ ಪ್ರಶ್ನೆ. ಈ ಪ್ರಶ್ನೆಗೆ ಅವರು ಉತ್ತರ ಹೇಳಿದರೆ ಪ್ರಥಮ ಸ್ಥಾನ, ಉತ್ತರ ಹೇಳದೆ ಹೋದರೆ ದ್ವಿತೀಯ ಸ್ಥಾನಕ್ಕೆ ಹೋಗ್ತಾರೆ. ಸೊ ಭೀಷ್ಮನ ತಂದೆ ಮತ್ತು ತಾಯಿಯ ಹೆಸರನ್ನು ಬರೆಯಿರಿ. ತಂದೆ ಶಾಂತ ಮಹಾರಾಜ, ತಾಯಿ ಗಂಗಾದೇವಿ. ಸರಿಯಾದ ಉತ್ತರ. ತಂದೆ ಶಂತ ಮಹಾರಾಜ, ತಾಯಿ ಗಂಗಾದೇವಿ. ಒಟ್ಟಾರೆ